ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೊಂದು ಸ್ಪೆಷಲ್ ಆಗಿ ಏನಾದ್ರು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ. ನಾನು ಆಗಲೇ ನನ್ನ ಚಾನಲ್ನಲ್ಲಿ ಒಂದು ಎಗ್ ಬಿರಿಯಾನಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದೇ ಬೇರೆ ಥರ ಎಗ್ ಬಿರಿಯಾನಿ. ಇದು ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಎಗ್ ಬಿರಿಯಾನಿ. ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ, ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ಡಿಫ್ರೆಂಟಾಗಿ ಮಾಡ್ತೀನಿ, ಅದೇ ಥರ ಮಾಡೋದಿಲ್ಲ. ಅದಕ್ಕೆ ಇವಾಗ ಸಿಂಪಲ್ ಆಗಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಾಗಿದ್ದಾದ್ಮೇಲೆ ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮೆಟೊನ. ಅದಾದಮೇಲೆ 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿನ ಒಂದು 5 ಮೆಣಸಿನ್ಕಾಯಿ ಒಂದು 5-6 ಹಾಕಿದ್ದೀನಿ, ಒಂದು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊಟ್ಟೆನ ಬೇಯಲಿಕ್ಕೆ ಇಟ್ಟಿದ್ದೀನಿ ಆಗಲೇ. ಅಂದರೆ ಒಂದು 80% ಬೇಯಬೇಕು ಮೊಟ್ಟೆ, ಇನ್ನೊಂದು 20% ಕುಕ್ಕರಲ್ಲಿ ಬೇಯ್ಕೊಳ್ಳುತ್ತೆ. ಒಂದು 80% ಅಷ್ಟು ಬೇಯಿಸ್ಕೊಳ್ಳಿ. ಇವಾಗ ಇನ್ನೊಂದೇನೆಂದರೆ, ನಾನಿಲ್ಲಿ 4 ಮೊಟ್ಟೆನ ಹಾಕಿ ಎಗ್ ಬಿರಿಯಾನಿ ಮಾಡ್ತಿದ್ದೀನಿ. ಯಾಕೆ ಅಂದರೆ ನಾವಿಬ್ಬರೇ ಇರೋದ್ರಿಂದ 4 ಮೊಟ್ಟೆ ಸಾಕಾಗುತ್ತೆ. ಅದಕ್ಕೆ 4 ಮೊಟ್ಟೆನ ಬೇಯಲಿಕ್ಕೆ ಹಾಕಿದ್ದೀನಿ. ಇವಾಗ ಮೊಟ್ಟೆ ಬೆಂದಿದ್ದಾದ್ಮೇಲೆ ಕುಕ್ಕರ್ಗೆ ಮೊಟ್ಟೆನ ಲೈಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಸೇಮ್ ಆ್ಯಸ್ ಯೂಶುವಲ್ ಸಿಂಪಲ್ ಆಗಿ ಬಿರಿಯಾನಿ ಮಾಡ್ಕೊಳ್ಳೋದು. ಮೊಟ್ಟೆ ಬೆಂದಿದ್ದಾದ್ಮೇಲೆ ಟೊಮೆಟೊ ಪ್ಯೂರಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಟೊಮೆಟೊ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೇನ್ ಇನ್ನೊಂದು ಏನು ಇಂಗ್ರೀಡಿಯೆಂಟ್ ಇದಕ್ಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಇಷ್ಟೂ ಹಾಕಲ್ಲ, ಇದರಲ್ಲಿ ಅರ್ಧ ಹಾಕ್ತೀನಿ. ಇದಕ್ಕೆ ನಾನು ಒಂದು 3 ಬೆಳ್ಳುಳ್ಳಿ, ಒಂದು ದೊಡ್ಡ ಸೈಜ್ ಶುಂಠಿ ಎರಡನ್ನೂ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಬಿಟ್ರೆ ಅಡುಗೆ ಮಾಡಲಿಕ್ಕೂ ಕೂಡ ತುಂಬ ಈಸಿ. ಆಮೇಲೆ ಪುಟ್ಟ ಇವತ್ತು ಚಿಕನ್ ಮಾಡು ಅಂತ ಹಿಂಸೆ ಕೊಡ್ತಿದ್ರು. ನಾನು ಅದಕ್ಕೆ ನಂಗೆ ಯಾಕೋ ಚಿಕನ್ ಮಾಡಲಿಕ್ಕೆ ಮೂಡಿರಲಿಲ್ಲ ಅಂದ್ಬಿಟ್ಟು ಬಿರಿಯಾನಿ ಕೇಳ್ತಿದ್ರು ಅವರು, ಚಿಕನ್ ಬಿರಿಯಾನಿ ಮಾಡು ಅಂತ. ಅದಕ್ಕೆ ನಾನು ಮೊಟ್ಟೆನ ಹಾಕಿ ಬಿರಿಯಾನಿ ಮಾಡ್ಕೊಡೋಣ ಅಂದ್ಬಿಟ್ಟು ಹೇಗೆ ಬಿರಿಯಾನಿ ಮಾಡ್ತಿದ್ದೀನಿ ಇವತ್ತು. ಮೊಟ್ಟೆನ ಆಗಲೇ ಬೇಯಲಿಕ್ಕೆ ಇಟ್ಟಿದೆ. ಇನ್ನೊಂದೇನು ಒಂದು 3 ಮಿನಿಟ್ಸ್ ಬೆಂದರೆ ಮೊಟ್ಟೆ ಬೇಯ್ಕೊಳ್ಳುತ್ತೆ. ಒಂದು 15 ಮಿನಿಟ್ಸ್ ಆದರೂ ಬೇಯಿಸ್ಬೇಕು ಮೊಟ್ಟೆನ. ಕುಕ್ಕರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಇನ್ನೊಂದು ಏನು ಆ್ಯಡ್ ಮಾಡಬೇಕಂದ್ರೆ ಸ್ಪೈಸಸ್ ಪೌಡರ್ಸು, ಆಮೇಲೆ ಸ್ಪೈಸಸ್ಸು. ಅದಾಗಿದ್ದಾದ್ಮೇಲೆ ಇನ್ನೊಂದೇನು ಬಿರಿಯಾನಿ ಮಸಾಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಆ್ಯಡ್ ಮಾಡ್ತೀನಿ ಇದಕ್ಕೆ ಅಂದರೆ ಮೊಸರನ್ನ ಆ್ಯಡ್ ಮಾಡ್ತೀನಿ. ಮೊಸರು ಬದಲು ನೀವು ಬೇಕಾದ್ರೆ 1 ನಿಂಬೆಹಣ್ಣು ಹುಳಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನೆಂದರೆ ಸೊಪ್ಪುಗಳನ್ನ ಎಲ್ಲ ಓದ್ಸತಿ ಗ್ರೈಂಡ್ ಮಾಡಿ ಹಾಕಿದೆ ನಾನು. ಇವಾಗ ಸೊಪ್ಪುಗಳನ್ನೆಲ್ಲ ಗ್ರೈಂಡ್ ಮಾಡಿ ಹಾಕೋತಿಲ್ಲ. ಪುದೀನ ಸೊಪ್ಪು ತರಬೇಕಿತ್ತು, ಆದರೆ ಯಾರು ತಗೋಬರೋದು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಪುದೀನ ಸೊಪ್ಪು ಏನು ಬೇಡ. ನಿಮ್ಮ ಮನೇಲಿ ಏನಾದರೂ ಪುದೀನ ಸೊಪ್ಪಿದ್ರೆ ಮೇಲೆ ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ. ಸೊಪ್ಪನ್ನ ಗ್ರೈಂಡ್ ಮಾಡಿ ಕೂಡ ಹಾಕೊಳ್ಬೋದು, ಇಲ್ಲ ಈ ಥರನೂ ಮಾಡ್ಕೊಳ್ಬೋದು. ಹೆಂಗೆ ಗೊತ್ತಾ, ಈ ಥರ ಮಾಡ್ಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಅದಾಗಿದ್ದಾದ್ಮೇಲೆ ನಿಮ್ಗೆ ಏನಾದ್ರೂ ಬೇಗ ಮಾಡಬೇಕು ಅಡುಗೆನ, ಈಗ ಟೈಮ್ ಸಿಗೋದಿಲ್ಲ, ಅಡುಗೆ ಮಾಡಲಿಕ್ಕೆ ಜಾಸ್ತಿ ಟೈಮ್ ಇರಲ್ಲ, ಈ ಥರ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಇಲ್ಲ ನೈಟಿಗೆ ಡಿನ್ನರ್ ಯಾವುದಕ್ಕಾದ್ರೂ ಮಾಡ್ಕೋಬೋದು ಈ ಬಿರಿಯಾನಿ ರೆಸಿಪಿನ ನೀವು. ಆಮೇಲೆ ಇದನ್ನ ರಾಯ್ತ ಜೊತೆನಾದ್ರೂ ಸರ್ವ್ ಮಾಡ್ಕೋಬೋದು. ರಾಯ್ತ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಬಿರಿಯಾನಿ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ. ಇವಾಗ ಕುಕ್ಕರಿಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ನೀವು 2 ಸ್ಪೂನಷ್ಟು ತುಪ್ಪನೂ ಕೂಡ ಬಳಸ್ಕೋಬೋದು. ನಾನು ಲಾಸ್ಟಲ್ಲಿ ಹಾಕೋತೀನಿ. ಎಣ್ಣೆ ಕಾದಿದ್ದಾದಮೇಲೆ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ, 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಅದಾಗಿದ್ದಾದಮೇಲೆ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ 1 ಮಿನಿಟ್ ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಷ್ಟು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆನಲ್ಲಿ ಫ್ರೈ ಆಗಿದ್ದಾದಮೇಲೆ ನಾನು ಮೊಟ್ಟೆನ ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ, ಆ ಮೊಟ್ಟೆನ ಇವಾಗ ಹಾಕೋತಿದ್ದೀನಿ. ಅಂದರೆ ಮಸಾಲ ಜೊತೆಗೆ ಮೊಟ್ಟೆನ ಫ್ರೈ ಮಾಡ್ಕೋಬೇಕು 1-2 ಮಿನಿಟ್ಸ್ ಅಷ್ಟು. ಮೊಟ್ಟೆನೂ ಹಾಕಿ ಜಾಸ್ತಿ ಏನು ಫ್ರೈ ಮಾಡಬೇಕಂತೇನಿಲ್ಲ, 1-2 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿದ್ರೆ ಆಯಿತು. ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ. ನಾವಿಬ್ಬರೇ ಇರೋದ್ರಿಂದ ನಾನು 4 ಮೊಟ್ಟೆನ ಬಳಸ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮೊಟ್ಟೆನೂ ಕೂಡ ಬಳಸ್ಕೋಬೋದು. ಜಾಸ್ತಿ ಮೊಟ್ಟೆ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ನೋಡಿ ಇವಾಗ ಮೊಟ್ಟೆನ ಹಾಕಿ ಮಸಾಲನಲ್ಲಿ ಫ್ರೈ ಮಾಡಿ ಎತ್ತಿಟ್ಕೋತಿದ್ದೀನಿ. ಬರೀ 1 ಮಿನಿಟ್ಸ್ ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಮಸಾಲ ಜಾಸ್ತಿ ಸೀದೋಗ್ಬಿಡುತ್ತೆ ಜಾಸ್ತಿ ಎಣ್ಣೆನಲ್ಲಿ ಬಿಟ್ಟರೆ. ಇವಾಗ ನಾನು ಮೊಟ್ಟೆನ ಎತ್ತಿ ಇಟ್ಕೋತಿದ್ದೀನಿ. ಇವಾಗ ಅದೇ ಕುಕ್ಕರಿಗೆ ಅಂದರೆ ಅದೇ ಎಣ್ಣೆಗೆ ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳಿ. ಮಾಮೂಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು ಅದೆಲ್ಲ ಹಾಕ್ಕೊಂಡು ಪಲಾವ್ ಎಲೆ. ಅದಾಗಿದ್ದಾದಮೇಲೆ ಕಸ್ತೂರಿ ಮೇಥಿನ ಹಾಕೋತಿದ್ದೀನಿ ನಾನು. ಕಸ್ತೂರಿ ಮೇಥಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಅದಾಗಿದ್ದಾದಮೇಲೆ
ಮಾಮೂಲಿ ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಬಿರಿಯಾನಿ ಟೇಸ್ಟಾಗಿ ಆಗುತ್ತೆ. ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ಆವಾಗ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದಾದಮೇಲೆ ಟೊಮೆಟೊ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಟೊಮೆಟೊ ಪ್ಯೂರಿನ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಟೊಮೆಟೊನ ಚಾಪ್ ಮಾಡಿ ಕೂಡ ಹಾಕೋಬೋದು, ಅಂದರೆ ಕಟ್ ಮಾಡಿ ಕೂಡ ಹಾಕೋಬೋದು. ಟೊಮೆಟೊನ ನೀವು ಪ್ಯೂರಿ ಹಾಕಿದಷ್ಟು ಟೇಸ್ಟ್ ಸ್ವಲ್ಪ ಡಬಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಯೂರಿನ ಹಾಕ್ತಿದ್ದೀನಿ ನಾನು. ಅದಾಗಿದೆ ಅಂದರೆ ಟೊಮೆಟೊ ಪ್ಯೂರಿ ಹಾಕಿದಾದಮೇಲೆ ಬಿರಿಯಾನಿ ಪೌಡರ್ನ ಹಾಕೊಳ್ಳಿ. ಒಂದು 2.5 ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೀವು ಯಾವುದಾದ್ರೂ ಬಿರಿಯಾನಿ ಪೌಡರ್ನು ಕೂಡ ಬಳಸ್ಕೋಬೋದು. ಆಮೇಲೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎಲ್ಲ ಮೊದಲೇ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರಲ್ಲ, ಅದೇನು ಅವಶ್ಯಕತೆ ಇಲ್ಲ. ಬರೀ ಬಿರಿಯಾನಿ ಪೌಡರು ಮತ್ತು ಗರಂ ಮಸಾಲಾನ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡಿದಾದಮೇಲೆ ಒಂದು 3 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಮೊಸರಿಲ್ಲ ಅಂದರೆ ನಿಂಬೆಹಣ್ಣು ಹುಳಿನ ಹಾಕ್ಕೊಳ್ಳಿ, 1 ನಿಂಬೆಹಣ್ಣು ಹುಳಿನ ಹಾಕ್ಕೋಬೋದು. ನಾನಿಲ್ಲಿ ಮೊಸರನ್ನೇ ಹಾಕೋತಿದ್ದೀನಿ. 2 ಹಾಕಿದ್ರೂ ಸೇಮೇ, ಸ್ವಲ್ಪ ಹುಳಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಷ್ಟೇ. ಸ್ವಲ್ಪ ಹುಳಿ ಇದ್ದಷ್ಟು ಬಿರಿಯಾನಿ ಫ್ಲೇವರ್ ಒಂಥರ ಡಿಫ್ರೆಂಟಾಗಿ ಆಗುತ್ತೆ. ಇವಾಗ ಮೊಸರನ್ನ ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನೀವು ಬೇಕಾದರೆ ನಿಂಬೆಹಣ್ಣು ಹುಳಿ ಕೂಡ ಹಿಂಡ್ಕೋಬೋದು, ಏನಿಲ್ಲ, ಏನು ತೊಂದರೆ ಇಲ್ಲ. ಮೊಸರೆಲ್ಲ ಹಾಕಿ ಫ್ರೈ ಆಗಿದ್ದಾದಮೇಲೆ ಮೊಟ್ಟೆನ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಹಾಕಿ ಇವಾಗ ಮಸಾಲ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಮೊಟ್ಟೆಗೆ ಆ ಮಸಾಲ ಫ್ಲೇವರ್ಸ್ ಎಲ್ಲ ಹಿಡಿಬೇಕು. ಮೊದಲೇ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಜೊತೆ ಎಲ್ಲ ಫ್ರೈ ಮಾಡಿದ್ರಿ ಅಲ್ವಾ ಮೊಟ್ಟೆನ, ಇವಾಗಲೂ ಕೂಡ ಆ ಟೊಮೆಟೊ ಪ್ಯೂರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆಲ್ಲ ಸ್ವಲ್ಪ ಮೊಟ್ಟೆ ಫ್ಲೇವರ್ ಇಟ್ಕೊಳ್ಳುತ್ತೆ ಇವಾಗೆ ಹಾಕಿ ನೀವು ಫ್ರೈ ಮಾಡಿದರೆ. ಮತ್ತು ಇನ್ನೊಂದೇನೆಂದರೆ ನಾನಿಲ್ಲಿ 1 ಲೋಟ ಅಕ್ಕಿನ ಹಾಕಿ ಮಾಡ್ಕೋತಿದ್ದೀನಿ, ಇಬ್ಬರೇ ಇರೋದ್ರಿಂದ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನ ಹಾಕ್ಕೋತಿದ್ದೀನಿ. ನಾನಿಲ್ಲಿ ಏನಕ್ಕೆ ಈ ಥರ ನೀರನ್ನ ಹಾಕ್ತೆ ಅಂದರೆ ತುಪ್ಪದ ಡಬ್ಬ ಇತ್ತು, ಅದಕ್ಕೆ ಬಿಸಿನೀರನ್ನ ಹಾಕೋತಿದ್ದೀನಿ ನಾನು, ವೇಸ್ಟ್ ಆಗಬಾರ್ದು ಅಂತ. ನೀರು ಹಾಕಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾಗಿದ್ದಾದಮೇಲೆ ಸ್ವಲ್ಪ ಕುದಿ ಬಂದಿದ್ದಾದಮೇಲೆ ಅಕ್ಕಿನ ಸೇರಿಸ್ಕೊಳ್ಳಿ. ಅಕ್ಕಿ ಸೇರಿಸಿ ಒಂದು 2 ಮಿನಿಟ್ಸ್ ಆದರೂ ಕುದಿಸ್ಕೊಳ್ಳಿ. ಅಕ್ಕಿ ಎಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ ಬರ್ಸ್ಕೊಂಡ್ರೆ ಬಿರಿಯಾನಿ ರೆಸಿಪಿ ರೆಡಿ ಆಯಿತು. ನೀವು ತುಪ್ಪನ ನಾನು ಹಾಗೆ ಹಾಕಿದ್ದೀನಿ, ನೀವು 2 ಸ್ಪೂನಷ್ಟು ಮೇಲ್ಗಡೆ ಕೂಡ ಹಾಕ್ಕೋಬೋದು, ಆಯಿತಾ. ಇಲ್ಲಾಂದರೆ ಒಗ್ಗರಣೆಗೆ ಕೂಡ ಹಾಕ್ಕೊಂಡ್ರೆ ಆಯಿತು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ ಬರ್ಸಿ. ಏನು ಪಾಪ ಇದು ಪಿಜ್ಜಾ ಎಲ್ಲ ಎಷ್ಟು ದಿನದಿಂದ ಬೈಕೆ ನಿಂದು ನಂದ ಪಾಪಂಗೆ ಅಂತ ಏನು ಇದು ಚೆನ್ನಾಗಿದೆ ಪಿಜ್ಜಾ, ಜಾಸ್ತಿ ತಿನ್ನಬಾರ್ದು, ಅದಕ್ಕೆ ಒಂದಿತ್ತು ತರಿಸಿರೋದು. ಇದೆಲ್ಲ ಹಾಕೊಂಡು ತಿಂದ್ರೆ ಚೆನ್ನಾಗಿರೋದು. ಮಿಸ್ಸಾಗಿ 2 ಹಾಕ್ಬಿಟ್ಟೋಣ. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತಲ್ವಾ? ಯಾ ಸೂಪರ್. ಡಾಮಿನೋಸ್ ಮುಂದೆ ಯಾರು ಮಿರ್ಸಕ್ಕಾಗುತ್ತೆ? ಡಾಮಿನೋಸ್ ಏನು ಪಾಪ ಇವತ್ತು ಪಿಜ್ಜಾ ಆರ್ಡ್ರ್ ಮಾಡಿದ್ಯಾ? ಸುಮ್ಮನೆ ಚೆನ್ನಾಗಿತ್ತು, ಸೂಪರ್, ಮಸ್ತ್. ಚೆನ್ನಾಗೈತೆ. ಚೀಸಲ್ಲಿ ಮಾಡ್ತೀನಿ, ನೀವು ಚೀಸಲ್ಲಿ ಬೇಡ ಅಲ್ಲ? ಹಾಂ, ಚೀಸಾ? ಪಾಪ ನಿಮಗೆ ಚೀಸ್ ಇಷ್ಟ ಇಲ್ಲ? ಅದು ತಿಂದು ಅಭ್ಯಾಸ ಅಲ್ವಾ, ಅದಕ್ಕಿಂತ ಇದೇ ಚೆನ್ನಾಗಿತ್ತು. 4 ಬೈಟು. 4 ಬೈಟು. ಜಾಸ್ತಿ ತಿನ್ಬಾರ್ದು. ತಿನ್ಬಿಡ್ತಿರ್ತೀವಿ.
ಇವಾಗ ಪ್ರೆಷರ್ ಪೂರ್ತಿ ರಿಲೀಸ್ ಆಗಿದೆ. ಪುಟ್ಟ ಪಿಜ್ಜಾ ಆರ್ಡರ್ ಮಾಡಿದ್ರು, ಅದಕ್ಕೆ ವಿಜಿಲ್ ಆರೋಷ್ಟರಲ್ಲಿ ಪಿಜ್ಜಾನ ತಿಂದ್ಬಿಡೋಣ ಅಂದ್ಬಿಟ್ಟು ಪಿಜ್ಜಾನ ತಿಂತಿದ್ವಿ. ಇವಾಗ ಪ್ರೆಷರ್ ಪೂರ್ತಿ ರಿಲೀಸ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಕಾಣಿಸ್ತಿದೆ. ಸಿಂಪಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಬಿರಿಯಾನಿ ರೆಸಿಪಿ ಇದು. ಏನು ಗೊತ್ತಾ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿ ಇಲ್ಲಿ ನಾನು ಈಗ ಈ ಥರ ಮಾಮೂಲಿ ಮಸಾಲ ಎಲ್ಲ ಮೇಲೆ ಬಂದುಬಿಟ್ಟಿದೆ ಅಲ್ವಾ, ಒಂದು ಮಿಕ್ಸ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿ ಆಯಿತು. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಒಡೆದೋಗ್ಬಿಡುತ್ತೆ, ಸಾಫ್ಟಾಗಿ ಆಗಿಬಿಟ್ಟಿರುತ್ತೆ ಅಲ್ವಾ, ಬೆಂದು ನೋಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿತ್ತು. ಫ್ಲೇವರ್ ಅಂತೂ ನನ್ನ ವ್ಲಾಗಲ್ಲಿ ಅಂದರೆ ನನ್ನ ಚಾನಲ್ನಲ್ಲಿ ನಾನು ಇನ್ನೊಂದು ಎಗ್ ಬಿರಿಯಾನಿ ರೆಸಿಪಿ ಕೂಡ ಹಾಕಿದ್ದೀನಿ. ನಾನು ನಿಮ್ಗೆ ಬೇಕಾದ್ರೆ ಸಬ್ಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಲಿಂಕ್ನ. ತುಂಬ ಚೆನ್ನಾಗಿರುತ್ತೆ. ಆ ಬಿರಿಯಾನಿ ಕೂಡ ಡಿಫ್ರೆಂಟಾಗಿತ್ತು ಟೇಸ್ಟು, ಇದೇ ಡಿಫ್ರೆಂಟಾಗಿತ್ತು ಟೇಸ್ಟು. ಡೆಡ್ ಆಪೋಸಿಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಇದು ಈಸಿಯಾಗಿ ಆಗಲೇ ಹಾಕಿ ಮಾಡುವಂಥದ್ದು. ಅದು ಎಗ್ಗೆಲ್ಲ ಫ್ರೈ ಮಾಡಿ ಎಗ್ ಬುರ್ಜಿ ಥರ ಎಲ್ಲ ಮಾಡಿ ಹಾಕಿ ಫುಲ್ ಎಗ್ ಸಿಗೋ ಥರ ಮಾಡಿದೆ ಆ ಬಿರಿಯಾನಿನ. ನೋಡಿ ಇವಾಗ ಎಗ್ ಬಿರಿಯಾನಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ. ನಿಜವಾಗ್ಲೂ ಚಿಕನ್ ಬಿರಿಯಾನಿಗಿಂತ ಎಗ್ ಬಿರಿಯಾನಿನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಎಗ್ ಬಿರಿಯಾನಿ. ಬನ್ನಿ ಇವಾಗ ಟೈಮ್ ಆಗಿದೆ, ಪುಟ್ಟಾಗಿ ಸರ್ವ್ ಮಾಡಿ ಕೊಡೋಣ ಹೇಗಿದೆ ಅಂತ ಟೇಸ್ಟ್ ಕೇಳೋಣ. ನಮ್ಮ ಪಾಪ ಅವರು ಬಿರಿಯಾನಿ ರೆಡಿ ಮಾಡಿ ಹಾಕ್ತಾ ಇದ್ದಾರೆ. ಬಿರಿಯಾನಿ ಫುಲ್ಲು ಬಿಸಿ ಬಿಸಿ ಹಂಗೆ ಬಿಸಿ ಎಲ್ಲ ಪಾಪ ಸಕ್ಕತ್ತ ಬರ್ತೈತೆ ಪಾಪಮ್ಮ, ಸಕ್ಕತ್ತ ಬರ್ತೈತೆ ಬಿಸಿ. ಅಲ್ಲ, ನೀನು ಬಂದಮೇಲೆ ಮಾಡೋಣ ಅಂದ್ಬಿಟ್ಟು ಬಿಸಿ ಬಿಸಿ ಮಾಡಿದ್ದು. ಹ್ಞೂ, ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ ಪಾಪಮ್ಮ. ಸಾಕು. ಆರೋಗ್ಬಿಟ್ರೆ ಹ್ಞೂ, ಚೆನ್ನಾಗಿರಲ್ಲ. ಏನು ಬಿಸಿ ಬರ್ತೈತೆ ಗೊತ್ತಾ ಪಾಪ, ಗಮ್ಮಂತದಂಗೆ. ಹ್ಞೂ, ಅದಕ್ಕೆ ಮೊಟ್ಟೆ ಹೊಡೆದ್ರೆ ನಂಗೆ ಆಗ್ತಾ ಇದೆ ಪಾಪ. ಓ ಹಂಗ. ಹೌದು, ಕರೆಕ್ಟಾಗಿ ಒಂದು ಪಾವ್ ಅಕ್ಕಿ ಹಾಕ್ತೆ, ಕರೆಕ್ಟಾಗಿ ಒಂದು ಏನಂತ್ಯ. ಸೂಪರ್. ನೀನು ನೋಡಿ ಬರೀ ಅಷ್ಟೇ ಐತೆ, ನಾನು ಮಾತ್ರ ಇಷ್ಟೊಂದು ಹಾಕಿ ಗಮ್ಮಂತೈತೆ. ಬೇಕು ಅಂದರೆ ಮೊಸರು ರೈತ ಸುಮ್ಮನೆ ಸಿಂಪಲಾಗಿ ಒಂದು ಸ್ವಲ್ಪ ಸೈಡ್ಗೆ ಹಾಕಿ ನನಗೆ, ಹಂಗೆ ತಿಂತೀನಿ. ಗಮ್ಮಂತೈತಾ. ಗಮ್ಮಂತದೆ ಪಾಪ. ಚೆನ್ನಾಗೈತೆ ಅನಿಸುತ್ತೆ ಟೇಸ್ಟು. ಅಂತೀಯಾ? ಸಿಂಪಲಾಗಿ ಮಾಡಿದ್ದೀನಿ. ನೋಡಿ ನೀನು ಫಸ್ಟ್ ಟೇಸ್ಟ್. ನಾನೇ ಟೇಸ್ಟ್ ನೋಡಲ್ಲ ಫಸ್ಟು. ಯಾ, ಭಯ ಆಯ್ತೈತೆ. ಯಾಕೆ ಇದ್ದು ಕಳಿಸ್ತಾ ಇದ್ದೀನ? ಅನ್ಕೊಂಡೆ ಚೆನ್ನಾಗೈತಲ್ವಾ. ಇದ್ದು ಕಳಿಸ್ಲಾ ಪಾಪ ನಿನ್ನ? ಪಾಪ ಮಾಡೋದಿಲ್ಲ. ಸೂಪರ್. ಸೂಪರ್ ಆಯ್ತಾ ಪುಟ್ಟ. ಇದು ಚಿಕನ್ ಬಿರಿಯಾನಿ ಅಂತ ಎಗ್ ಬಿರಿಯಾನಿನೇ ಸಖತ್ತಾಗೈತೆ. ಅಂತೀಯಾ? ಸಖತ್ತಾಗೈತೆ, ಚೆನ್ನಾಗೈತೆ. ನನಗೂ ತುಂಬ ಇಷ್ಟ ಆಯಿತು. ಮೊಸರು ಬಜ್ಜಿ ಜೊತೆ ಎಗ್ ಬಿರಿಯಾನಿ ಸೂಪರ್ ಆಗೈತೆ ಅಲ್ವಾ ಟೇಸ್ಟು. ನನಗೂ ಚೆನ್ನಾಗೈತೆ, ಮೊಸರು ಬಜ್ಜಿ ಹಾಕೊಂಡು ಇನ್ನೂ ಚೆನ್ನಾಗೈತೆ. ಹೌದಾ? ಹೋಟ್ಲಲ್ಲಿ ಕೊಡ್ತಾರಲ್ಲ ಹಂಗಾಯ್ತಾ ಎಗ್ ಬಿರಿಯಾನಿ ಥರ? 4 ಮೊಟ್ಟೆ ಹಾಕ್ತೆ ಪುಟ್ಟ, ಇಬ್ರಿಗೂ 2 ಮೊಟ್ಟೆ ಥರ. ಸೂಪರ್. ಟೇಸ್ಟ್ ಚೆನ್ನಾಯ್ತಾ? ಫಸ್ಟ್ ಪ್ರೈಸ್ ಕೊಡ. ಮೆತ್ತ ಕುಡಿತಾ ಇದ್ದೀನಿ ಪಾಪ. ನಾನು ಚಿಲಕ ಕುಡಿತಾ ಇದ್ದೀನಿ. ಪೊಮಗ್ರನೇಟ್ ಜ್ಯೂಸ್ ಊಟ ಆದ್ಮೇಲೆ ಜ್ಯೂಸ್ ಕುಡ್ದು ಎಷ್ಟು ದಿನ ಆಯ್ತಲ್ವಾ. ನಿಂಗಂತೂ ಜ್ಯೂಸ್ ಮಾಡ್ಕೊಡೋದೇ ಬಿಟ್ಬಿಟ್ಟಿದ್ದೀನಿ ಅಲ್ವಾ. ಟೇಸ್ಟ್ ಆಯ್ತಲ್ವಾ? ಸೂಪರ್. ಊಟ ಆದ್ಮೇಲೆ ಕುಡಿದ್ರೆ ಸಕ್ಕವಾಗಿದೆ. ಕುಡಿದೀನಿ. ಹೆಂಗೈತೆ? ಸೂಪರ್, ನೆಕ್ಸ್ಟ್ ಲೆವೆಲ್. ಚಿರತೆಲ್ಲ ಕುಡಿತಾ ಮತ್ತೆ. ಶುಗರ್ಸ್ ಜಾಸ್ತಿ ಇಲ್ಲ ಅಲ್ವಾ? ಯಾ, ಪಿಜ್ಜಾ, ಎಗ್ ಬಿರಿಯಾನಿ, ಜ್ಯೂಸು ಮುಗೀತು. ಮಗ ಶೂಟಿಂಗ್. ನೀವು ಕೂಡ ಈ ಈಸಿ ಎಗ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಇನ್ನು ಇವತ್ತಿನ ದಿನ ಈ ಥರ ಇತ್ತು. ಇನ್ನು ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ 1 ಲೋಟ ಪೊಮಗ್ರನೇಟ್ ಜ್ಯೂಸ್ ಕೊಟ್ಟು ಕ್ಯಾಚಿ ಮಾಡೋದು ಮುಗೀತು ಇವತ್ತಿನ ದಿನ. ನೀವು ಕೂಡ ಎಗ್ ಬಿರಿಯಾನಿ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಸೂಪರಾಗಿತ್ತು ಎಗ್ ಬಿರಿಯಾನಿ ಅಂತೂ.
ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.